ನೀನು ಬರೀ ಮಾಮಲ್ಲ, ಮದರ್ ಬೋರ್ಡ್ ಇದ್ದಾಗೆ ನೀನು. ಏನ್ ಮಾಮ್ ನೀನು ಒಂದಕ್ಕಿಂತ ಒಂದು ಎಂತೆಂತ ಐಡಿಯಾಗಳು ಕೊಡ್ತೀಯ ಮಾಮ್ ನೀನು. ದುರಂಧರ್ ರೇಂಜಿಗೆ ಇದೆಯಾ ನೀನು. ನಾವು ನೋವು ಕೊಡ್ಬೇಕು ಅಂತಂದ್ರೆ ಒಟ್ಟಿಗೆ ಕೊಡಬಾರ್ದು, ಸ್ವಲ್ಪ ಕೊಡ್ತಾ ಇರಬೇಕು. ಆವಾಗಲೇ ಆ ನೋವಿನ ರುಚಿ ಅವ್ರಿಗೆ ಗೊತ್ತಾಗೋದು. ನಿಜ ಹೇಳ್ಬೇಕು ಅಂದ್ರೆ ನೀನು ನನಗಿಂತ ತುಂಬಾ ಡೇಂಜರಸ್ ಅಲ್ಲ, ವೆರಿ ಕ್ಲೆವರ್. ಅದಕ್ಕೆ ಕೋಪ ಬರಬೇಕಾದ್ರೆ ನಾನು ಯಾವ ಡಿಸಿಷನ್ನು ತಗೊಳ್ಳಲ್ಲ, ಯೋಚನೆ ಮಾಡಿ ತಗೋತೀನಿ. ಅದಕ್ಕೆ ಇಷ್ಟು ವರ್ಷ ನಾನು ಇಲ್ಲಿ ಉಳ್ಕೊಂಡಿರೋದು. ಮೊದಲು ಈ ವಿಷಯ ಅವರಿಬ್ಬರನ್ನ ಎಷ್ಟು ಕುಗ್ಸತ್ತೆ ಅಂತ ನೋಡ್ತೀನಿ. ಆಮೇಲೆ ಹೆಣ್ಣು ಹೊನ್ನು ಮಣ್ಣೆಲ್ಲ, ಹೆಣ್ಣು ಹೊನ್ನು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯಿಸೋ. ಜೈ, ಹನಿ ಜೈ, ಏನಾಯ್ತು? ಅದು ಹನಿ, ನೀನು ಮತ್ತೆ ವಾಪಸ್ ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಯಾಕೆ ಹಾಗೆ ಅನ್ಕೊಂಡೆ? ಅಂದ್ರೆ ಅವತ್ತು ಅವನು ಹೇಳಿರೋದನ್ನ ಕೇಳಿ ಎಲ್ಲಿ ನೀನು ಮನ್ಸು ಬದಲಾಯಿಸಿ ನನ್ನಿಂದ ದೂರ ಹೋಗ್ಬಿಡ್ತೀಯ ಅನ್ನೋ ಒಂದು ಚಿಕ್ಕ ಭಯ ನನ್ನ ಒಳಗಡೆನೆ ಕಾಡ್ತಾ ಇತ್ತು. ಹಾಗಾಗಿ ಛೇ, ನಾನು ಅಷ್ಟು ವೀಕಾಗಿ ಯೋಚನೆ ಮಾಡ್ತೀನಿ ಅಜಯ್. ನಾನು ನಿನ್ನವಳು, ನಾವಿಬ್ರು ಒಂದೇ. ಯಾರೋ 3ನೇ ಪರ್ಸನ್ ಏನೋ ಮಾತಾಡ್ದ ಅಂತ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಾ? ನೋಡು ಜೈ, ನೀನು ನನ್ನ ಜೊತೆ ಹೇಗಿರ್ತೀಯ ಅನ್ನೋದಷ್ಟೇ ಇಂಪಾರ್ಟೆಂಟು, ಬೇರೆಯವ್ರ ಒಪಿನಿಯನ್ ಅಲ್ಲ. ಜನ ಏನು ಬೇಕಾದ್ರೂ ಮಾತಾಡ್ತಾರೆ, ಅದು ನಂಬ್ಕೊಂಡು ರಿಲೇಶನ್ಶಿಪ್ ನಡ್ಸೋಕ್ಕಾಗಲ್ಲ ಜೈ. ಥ್ಯಾಂಕ್ ಯು. ನನಗೆ ನಿನ್ನಲ್ಲಿ ಇಷ್ಟ ಆಗೋದು ಒಂದೇ ಜೈ, ಒಳಗೊಂದು ಹೊರಗೊಂದು ಅನ್ನೋದಿಲ್ಲ. ಇಷ್ಟ ಇದೆ ಇಷ್ಟ ಅಂತೀಯ, ಆಗಲ್ಲ ಅಂದರೆ ಆಗಲ್ಲ ಅಂತೀಯ. ಎಲ್ಲಾನು ಓಪನ್ನು, ನೋ ಫಿಲ್ಟ್ರು, ನೋ ಡ್ರಾಮಾ, ಅದೇ ನನಗಿಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಏನು ಗೊತ್ತಾ ಅನಿ, ನನಗೆ ಓಪನ್ ಮೈಂಡೆಡ್ ಜನ, ಬ್ರಾಡ್ ಮೈಂಡೆಡ್ ಜನ ಅಂದರೆ ತುಂಬ ಇಷ್ಟ ಆಗ್ತಾರೆ. ಒಳಗೊಂದು ಹೊರಗೊಂದು ಮಾಡೋರು ಕಂಡ್ರೆ ಆಗೋದೇ ಇಲ್ಲ ನನಗೆ ಅಂತೀನಿ. ಛೀ, ನಮ್ದೆಲ್ಲ ಏನಿದ್ರು ನೇರ ನಡು ಅಂತಾರಲ್ಲ ಹಾಗೆ. ಅಂದರೆ ಈಗ ದೊಡ್ಡ ಜಾಗದಲ್ಲಿ ದೊಡ್ಡವ್ರ ಜೊತೆ ಇರಬೇಕು ಅಂತಂದರೆ ಬರೀ ಮನಸ್ಸಿಂದ ಯೋಚನೆ ಮಾಡಿದ್ರೆ ಮಾತ್ರ ಸಾಲಲ್ಲ, ತಲೆಯಿಂದನೂ ಯೋಚನೆ ಮಾಡಬೇಕು. ಎಮೋಷನ್ಸ್ ಇರಬೇಕು, ಆದರೆ ಎಮೋಷನ್ಸೇ ನಮ್ಮನ್ನು ಡ್ರೈವ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿರಬೇಕು. ನಿನ್ನಲ್ಲಿ ಆ ಗುಣ ಇದೆ, ನನಗದೇ ಇಷ್ಟ ಆಗಿತ್ತು. ಏನು ಗೊತ್ತಾನೆ, ರಾಜನ್ಗೆ ರಾಣಿ ಆಗಬೇಕು ಅಂತಂದರೆ ನಿನ್ನ ಥರ ಯೋಚನೆ ಮಾಡಬೇಕು. ಎಮೋಷನ್ಸ್ಗಿಂತ ಡಿಸಿಷನ್ಸ್ ಮುಖ್ಯ, ಅದು ತುಂಬ ಇಂಪಾರ್ಟೆಂಟ್. ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಜೈ. ಏನು ಡಿಸೈಡ್ ಮಾಡಿದ್ಯಾ? ಇನ್ಮೇಲೆ ಇದುವರೆಗೂ ಮಾಡಿದ ಥರ ನಿಂಗೆ ಬೇಜಾರಾಗೋ ಥರ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಈ ಡೌಟು, ಪ್ರಶ್ನೆ, ಟೆನ್ಷನ್ನು, ಕ್ವಶನ್ನು ಇದ್ಯಾವುದು ನನ್ನ ಕಡೆಯಿಂದ ಇರಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಇರ್ತೀನಿ. ನೀನು ಕಂಪ್ಲೀಟಾಗಿ ನಂಬ್ತೀನಿ. ನೀನು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ಜೈ, ನನಗೇನು ಬೇಡ. ನಾನು ನಾರ್ಮಲ್ ಹುಡುಗಿ ಥರ ಯಾವಾಗ ಮದುವೆ, ಯಾವಾಗ ಫ್ಯೂಚರ್ ಅಂತ ನಾನು ಡೈಲಿ ನಿಂಗೆ ತಲೆ ತಿನ್ನಲ್ಲ. ನೀನು ರೆಡಿ ಇಲ್ಲ ಅಂದರೆ ನಾನು ರೆಡಿ ಇಲ್ಲ. ನಿನ್ಗೆ ಯಾವಾಗ ಓಕೆ ಅಂತ ಅನಿಸುತ್ತೋ ಆವಾಗೇ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ. ವಾವ್, ಸೂಪರ್. ಎಂತ ಮಾತಾಡಿದೆ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದನ್ನ ನೀನೇ ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ. ನೋಡೋನಿ, ನೀನು ನನ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಲ್ಲ, ಅಷ್ಟು ಸಾಕು ನನಗೆ, ಅಷ್ಟೇ ಸಾಕು. ನೀನೊಬ್ಬ ನನ್ನ ಮೇಲೆ ನಂಬಿಕೆ ಇಟ್ಟರೆ ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಜೈ. ನೀನು ಈ ಕೈ ಬಿಡಲ್ಲ ಅಂತ ಹೇಳಿದ ಮಾತಿಗೆ ನನ್ನ ಕೈಯಾರ ನನಗೆ ಸ್ವೀಟ್. ಅರೆ, ಶಕುಂತಲಾ ಅವರು. ಹಲೋ, ನಮಸ್ತೆ ಶಕುಂತಲಾ ಅವರೇ, ಹೇಗಿದ್ದೀರಾ? ತುಂಬಾ ದಿವಸದ ಮೇಲೆ ಫೋನ್ ಮಾಡಿದ್ದೀರಾ, ಏನ್ ವಿಷಯ? ನನಗೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಇಂಥ ವಿಷಯವಾಗಿ ಮಾತಾಡ್ತೀನಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಇಂಥ ವಿಷಯನ? ಯಾವ ವಿಷಯ? ಓ ಗಾಡ್, ಸಾರಿ, ನಾನು ಈ ವಿಷಯ ನಿಮಗೆ ಗೊತ್ತಿದೆ ಅಂತ ಮಾತಾಡ್ಬಿಟ್ಟೆ. ಅಲ್ಲ, ಯಾವ ವಿಷಯ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳಿ ಶಕುಂತಲಾ ಅವರೇ, ನಮ್ಮ ಭೂಮಿ ವಿಷಯನಾ? ಇಲ್ಲ, ಬಿಟ್ಬಿಡಿ, ಮರ್ತ್ಬಿಡಿ. ಹಲೋ ಶಕುಂತಲಾ ಅವರು, ಹಲೋ. ಏನೋ ಭೂಮಿ ಬಗ್ಗೆ ಮಾತಾಡ್ತಾ ಇರೋ ಥರ ಇತ್ತು. ಕಾಲ್ ಕಟ್ ಆಗೋಯ್ತಲ್ಲ.
ಹಲೋ ಶಕುಂತಲ ಅವರೇ, ಫೋನ್ ಸಡನ್ನಾಗಿ ಕಟ್ ಆಗೋಯ್ತು, ಕೇಳಿಸ್ಲಿಲ್ಲ. ಏನೋ ಹೇಳ್ತಾ ಇದ್ರಿ ನೀವು ಭೂಮಿ ಬಗ್ಗೆ. ಇಲ್ಲ, ಅದು ಭೂಮಿಕಾಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಹುಷಾರಿಲ್ಲ ಅಂದರೆ ಏನಾಯಿತು? ಒಂದು ಸ್ವಲ್ಪ ಕ್ಲಿಯರಾಗಿ ಹೇಳ್ತೀರಾ? ಟೆನ್ಷನ್ ಆಗ್ತಾ ಇದೆ. ಅದು ನಾನು ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಪ್ಲೀಸ್ ಹೇಳ್ತೀರಾ? ತುಂಬ ಟೆನ್ಷನ್ ಆಗ್ತಿದೆ ಶಕುಂತಲ ಅವರೇ. ಭೂಮಿ ಓಕೆ ಇದ್ದಾಳಲ್ವಾ? ಅದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ ಶಕುಂತಲ ಅವರೇ, ಅದು ಭೂಮಿಕಾಗೆ ಕ್ಯಾನ್ಸರ್ ಆಗಿದೆ. ಏನು ಹೇಳ್ತಾ ಇದ್ದೀರಾ ಶಕುಂತಲ ಅವರೇ? ನಮ್ಮ ಭೂಮಿಗೆ ಕ್ಯಾನ್ಸರ್? ಹೌದು, ಇದಕ್ಕಿದ್ದಾಗೆ ಗೊತ್ತಾಗಿತ್ತು. ನೀವೇನು ವರಿ ಮಾಡ್ಕೋಬೇಡಿ, ಗೌತಮ್ ಎಲ್ಲ ನೋಡ್ಕೋತಿದ್ದಾನೆ. ಟ್ರೀಟ್ಮೆಂಟ್ ನಡೀತಾ ಇದೆ, ಭೂಮಿಕಾಗೇನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಓಕೆ, ನಾನು ಫೋನ್ ಇಡ್ತೀನಿ. ಓಕೆ, ಬಾಯ್.